ಅವನೇ ತಿನ್ನಬೇಕು ಅಂತ ಇಲ್ಲಿ ಕೆಳಗೆ ಕೂತ್ಕೊಮ್ಮ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ಗೆ ತಮಗೆಲ್ರಿಗೂ ಸುಸ್ವಾಗತ. ಇವತ್ತು ಸಂಡೇ, ಮತ್ತೆ ಔಟಿಂಗ್ ಹೋಗ್ತಾ ಇದ್ದೀವಿ. ಸಂಡೇ ಅಂದರೆ ಸ್ವಲ್ಪ ಹೊರಗಡೆ ಹೋಗಲೇಬೇಕು, ಇಲ್ಲಾಂದರೆ ಮಕ್ಕಳು ಕೇಳಲ್ಲ. ಚಿನ್ನು ನಮ್ಮ ದೊಡ್ಡ ಮಗಂಗಂತೂ ಕರೆಕ್ಟ್ ಗೊತ್ತಾಗುತ್ತೆ ಸಂಡೇ, ಹಾಗೆ ಹೋಗೋಣ ಅಂತ ಹೇಳಿ. ಹಾಗೆ ಇಲ್ಲಿ ಕಣ್ಣೂರಲ್ಲಿ ಒಂದು 2 ಮಾಲ್ ಇದೆ, ಫೇಮಸ್ ಮಾಲ್ಗಳಿದ್ದಾವೆ. ಒಂದು ಇವಾಗ ಹೊಸದಾಗಿ ಆಗಿರೋದು, ಮತ್ತೆ ಹಳೆ ಇದೆ ಕ್ಯಾಪಿಟಲ್ ಮಾಲ್ ಅಂತ ಹೇಳಿ. ಅದು ಆ ಮಾಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ ಮಾಲ್ಗೆ ಹೋಗ್ತೀವಿ ಅಂತ ನನಗೂ ಗೊತ್ತಿಲ್ಲ. ಅಲ್ಲಿ ಹೋಗಿ ಮಾಲ್ ವ್ಯೂಸ್ ಎಲ್ಲ ತೋರಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಹೊಸಬರಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆಯೇ ವಿಡಿಯೋ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಬನ್ನಿ ಫ್ರೆಂಡ್ಸ್. ಹಾಗೆಯೇ ಏನು ಗೊತ್ತಾ ಸ್ನೇಹಿತರೆ, ಇದು ಬಂದು ನನ್ನ ಒಂದು ಹಳೆ ವಿಡಿಯೋ. ಹಳೆಯದು ಅಂದರೆ ಒಂದು 2-3 ತಿಂಗಳು ಹಳೆ ವಿಡಿಯೋ. ಕಾರಣಾಂತರದಿಂದ ನನಗೆ ಬೇರೆ ವಿಡಿಯೋ ಅಪ್ಲೋಡ್ ಮಾಡಲೇಬೇಕಾಗಿತ್ತು. ಹಾಗಾಗಿ ಇದೊಂದು 2-3 ವಿಡಿಯೋವನ್ನು ನಾನು ಪೆಂಡಿಂಗ್ ಇಟ್ಕೊಂಡ್ಬಿಟ್ಟಿದ್ದೆ. ಇನ್ನು ನೆಕ್ಸ್ಟ್ ಅದನ್ನು ಕಂಪ್ಲೀಟ್ ಮಾಡಿನೇ ನಾನು ಹೊಸ ವಿಡಿಯೋಗೆ ಹೋಗ್ತೀನಿ. ಓಕೆ, ಹಾಗಾದರೆ ಇವತ್ತು ನಾವು ಒಂದು ಮಾಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಫ್ರೀ ಇದೆ ರೋಡೆಲ್ಲ, ಹಾಗಾಗಿ ಹೋಗ್ತೀನಿ. ಅಲ್ಲಿ ನನ್ನ ಚಿನ್ನು ಏನೆಲ್ಲ ಮಾಡ್ತಾರೆ, ಅವರು ನಿಂತಲ್ಲಿ ನಿಲ್ಲಲ್ಲ ಬೇರೆ, ಅದೆಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಹಾಗಾದರೆ. ಹಾಗೆಯೇ ನಾವು ಇಲ್ಲಿ ಲಿಫ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ಮನೆಯವರು ಮೇಲೆ ಫ್ಲೋರು ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ಸೆಕ್ಯೂರಿಟಿ ಇದ್ದಾರಲ್ಲ, ಅವರು ಕೆಳಗಡೆ ಫ್ಲೋರನ್ನು ಒತ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಮನೆಯವರು ನೋಡ್ತಾ ಇದ್ದಾರೆ ಇದು ಯಾವುದನ್ನು ಪ್ರೆಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಕೆಳಗಡೆ ಹೋಗಿಬಿಟ್ಟು ಮತ್ತೆ ಮೇಲೆ ಹೋಗ್ತಾ ಇದ್ದೀವಿ ನಾವಿವಾಗ. ನಮ್ಮ ಚಿಂಟು ಆಟ ಇವಾಗ ಶುರು, ಅಸಲಿ ಆಟ ಇವಾಗ ಶುರು ಅಂತಾರಲ್ಲ, ಹಾಗೆಯೇ ನೋಡಿ ನೀವು ಕೂಡ ಯಾವ ಥರ ಕಿತಾಪತಿ ಮಾಡ್ತಾರೆ, ನಿಂತಲೇ ನಿಲ್ಲಲ್ಲ, ಎಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ, ಓಕೆನಾ? ಹಾಗೆಯೇ ನಾವಿಲ್ಲಿ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಮಾಲ್ಗೆ ಬಂದಿದ್ದೀವಿ ಅಂತ ಒಂದು ಕಡೆ ಖುಷಿ, ಆದರೆ ಇನ್ನೊಂದು ಕಡೆ ಏನೆಲ್ಲ ಕಿತಾಪತಿ ಮಾಡ್ತಾರೋ ಇವರು ಅಂತ ಹೇಳಿಬಿಟ್ಟು ಅದು ಕೂಡ ಟೆನ್ಷನ್ ಆಗುತ್ತೆ. ನೋಡಿ, ಮಕ್ಕಳಿಗೆ ಎಲ್ಲವೂ ಗೊತ್ತಿರುತ್ತೆ, ಒಂದು ಸಲ ಬಂದರೆ ಸಾಕು ಎಲ್ಲ ನೋಡ್ಕೊಂಡಿರ್ತಾರೆ. ನೋಡಿ ನಮ್ಮ ಚಿಂಟುನ ನೋಡಿ, ಇವಾಗ ಅವನ ಅಸಲಿ ಆಟ ಶುರು ಆಗುತ್ತೆ. ಹಾಗೆಯೇ ಇಲ್ಲಿ ನಮ್ಮ ಮನೆಯವರು ಟೀ ಶರ್ಟ್ ತೊಗೊಳ್ಬೇಕು ಅಂತ ಹೇಳಿ ನೋಡ್ತಾ ಇದ್ದಾರೆ. ಬಟ್ ಒಂದು ಕಡೆಯಿಂದ ಚಿಂಟು ನನಗೂ ಏನು ನೋಡೋಕ್ಕೆ ಬಿಡ್ತಾ ಇರಲಿಲ್ಲ. ನಮ್ಮ ಮನೆಯವ್ರು ಬೇರೆ ಇದಾಗ್ಬೋದಾ ಅದಾಗ್ಬೋದಾ ಅಂತ ಕೇಳ್ತಾಯಿದ್ರು. ಹಾಗೆ ನನಗೆ ಒಂದು ಕಡೆ ನಿಂತ್ಕೊಂಡು ನೋಡೋಕ್ಕೆ ಆಗ್ತಾಯಿರಲಿಲ್ಲ, ಸೆಲೆಕ್ಟ್ ಮಾಡಿ ಕೊಡೋಕ್ಕಾಗ್ತಾಯಿರಲಿಲ್ಲ ಅವರಿಗೆ. ಪಾಪ ಅವರೊಬ್ಬರೇ, ಅವರಿಗೆ ಚಾಯ್ಸೇ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಮತ್ತು ಕೊನೆಗೂ ಒಂದು ಟೀ ಶರ್ಟ್ ತೊಗೊಂಡ್ರು. ಮತ್ತು ನಮ್ಮ ಚಿಂಟುನ ಹಾಕೊಳ್ಳೋದ್ರಲ್ಲೇ ನಮಗೆ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸುಮ್ಮನೆ ಬಂದಿದ್ದೀವಿ, ಸುಮ್ಮನೆ ಮಕ್ಕಳ ಜೊತೆ ಒಂದು ಸ್ವಲ್ಪ ಎಂಜಾಯ್ ಮಾಡೋಣ ಅಂತ. ಬಟ್ ಅವನು ಕರ್ಕೊಂಡು ಬಂದರೆ ನಮಗೆ ಏನು ತೊಗೊಳಕ್ಕಾಗಲ್ಲ. ಲಾಸ್ಟ್ ಕೊನೆಯಲ್ಲಿ ನಾವು ಫುಡ್ ಮಾರ್ಕೆಟಿಗೆ ಹೋಗ್ತೀವಿ. ಅಲ್ಲಿ ಕೂಡ ನೀವು ನೋಡ್ಬೋದು ಇದೇ ಥರ ಪರಿಸ್ಥಿತಿ ಆಗ್ಬಿಡುತ್ತೆ ನಮ್ಮದು. ಹಾಗೆಯೇ ಬಟ್ಟೆ ಶಾಪಿಂದ ಹೊರಗಡೆ ಬಂದೆ ನಾನು ಇವಾಗ ಅವನನ್ನು ಕರ್ಕೊಂಡು, ಚಿಂಟುನ. ಹೊರಗಡೆ ಬರ್ತಾ ಇರಬೇಕಾದ್ರೆ ಇಲ್ಲಿ ಎದುರುಗಡೆನೇ ಫಿಶ್ ಸ್ಪಾ ಇತ್ತು. ಅದನ್ನು ನೋಡಿಬಿಟ್ಟು ಅದರಲ್ಲಿ ಚಿಕ್ಕ ಚಿಕ್ಕ ಮೀನುಗಳಿದ್ದಾವೆ ಅಲ್ಲ, ಅದನ್ನು ನೋಡಿಬಿಟ್ಟು ಅವನಿಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು. ಕಿರ್ಚಾಡ್ತಾ ಇದ್ದ ಅದನ್ನು ನೋಡಿಕೊಂಡು. ಅವನಿಗೇನು ಗೊತ್ತು ಇದು ಮಾಲು, ನಾವು ಸೈಲೆಂಟ್ ಆಗಿರಬೇಕು, ಡೀಸೆಂಟ್ ಆಗಿರಬೇಕು ಅಂತ ಅಲ್ವಾ. ಮಕ್ಕಳಂದ್ರೇ ಹಾಗೇ, ಅವ್ರದ್ದೇ ಒಂದು ಪ್ರಪಂಚ. ನಾನು ಎಷ್ಟು ಕಂಟ್ರೋಲ್ ಮಾಡೋಕ್ಕೆ ನೋಡಿದ್ರು ಕಂಟ್ರೋಲೇ ಮಾಡ್ಕೊಳಕ್ಕೆ ಇರಲಿಲ್ಲ. ನಮ್ಮ ಮನೆಯವರು ಇನ್ನೂ ಬಟ್ಟೆ ಚಾಯ್ಸ್ ಮಾಡ್ತಾನೆ ಇದ್ರು, ಅಲ್ಲಿ ಬಿಲ್ಲಿಂಗ್ ಹೋಗಿದ್ರು. ಸೊ ನಾನು ಇವನನ್ನು ಹೊರಗಡೆ ಕರ್ಕೊಂಡು ಬಂದೆ, ಅವನಲ್ಲಿ ನಿಲ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು. ಇಲ್ಲಿ ಬರ್ತಾ ಇರಬೇಕಾದ್ರೆ ಇದು ಸಿಕ್ತಲ್ವಾ, ಅವನಿಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ. ಚಿನ್ನು ಕೂಡ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಹಾಗೆ ಚಿನ್ನುಗೆ ಗೊತ್ತು ಇದು ಫಿಶ್ ಸ್ಪಾ ಅಂತ ಹೇಳಿಬಿಟ್ಟು, ಇದರಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ದ ಚಿನ್ನು.
ಚಿಂಟು ಅಂತೂ ತುಂಬಾ ಕಿರಿಸ್ತಾ ಇದ್ದ. ನನಗೆ ಒಂದು ಕಡೆ ಯಾರಾದರೂ ಏನಾದರೂ ಅನ್ಕೊತಾರೆ ನಮ್ಮನ್ನು ನೋಡಿಬಿಟ್ಟು ಅಂತ, ಒಂದು ಕಡೆ ಮಕ್ಕಳನ್ನ ನೋಡಿಬಿಟ್ಟು ಖುಷಿ ಆಗ್ತಾಯಿತ್ತು, ಎಂಜಾಯ್ ಮಾಡ್ತಾ ಇದ್ದಾರಲ್ಲ ಅಂತ. ಹಾಗೆಯೇ ನೀವಿಲ್ಲಿ ನೋಡ್ತಾ ಇರ್ಬೋದು, ಇವರೇನು ಸ್ಟೆಪ್ ಹತ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂತ ಅಂದ್ಕೊಳ್ಬೋದು. ಹೌದು, ನಾವು ಮಾತಾಡಿಕೊಂಡೇ ಸ್ಟೆಪ್ ಹತ್ತಿಸ್ಕೊಂಡು ಬರ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದರೆ ಲಿಫ್ಟ್ ಏನು ಬೇಡ, ಯೂಸ್ ಮಾಡೋದು ಬೇಡ ಅಂತ. ಅವರಿಗೆ ನಡೆದಾಡಬೇಕು, ಅವರಿಬ್ರಿಗೂ ಹಾಗೇ ನಡೆದಾಡಬೇಕು, ಓಡಾಡಬೇಕು ಆ ಕಡೆ ಈ ಕಡೆ ಎಲ್ಲ. ಸೊ ಲಿಫ್ಟಲ್ಲಿ ಬಂದುಬಿಟ್ರೆ ನಾವು ಸುಯಿ ಅಂತ ಮೇಲ್ಗಡೆ ಬಂದುಬಿಡ್ತೀವಿ, ಮತ್ತು ಅವರಿಗೆ ನಡೆಯೋಕ್ಕೆ ಸಿಗಲ್ಲ, ಅವಕಾಶ ಸಿಗಲ್ಲ ಅಲ್ವಾ. ಅದೇ ಉದ್ದೇಶಕ್ಕೋಸ್ಕರ ಅವ್ರನ್ನ ನಡೆಸೋಣ, ಅವರಿಗೆ ಸುಸ್ತಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾವು ಇಲ್ಲಿ ಸ್ಟೆಪ್ಪಲ್ಲಿ ಹತ್ತಿಸ್ಕೊಂಡು ಬರ್ತಾ ಇದ್ದೀವಿ. ಬಂದುಬಿಟ್ಟು ಇವಾಗ ಡೈರೆಕ್ಟಾಗಿ ಗೇಮ್ ಸೆಂಟರಿಗೆ ಬಂದಿದ್ದೀವಿ. ನೋಡಿ, ನೀವು ನೋಡ್ಬೋದು, ಇನ್ನು ಮುಂದಕ್ಕೆ ನೋಡಿ ಏನೆಲ್ಲ ಮಾಡ್ತಾನೆ, ಏನೆಲ್ಲ ಕಿತಾಪತಿ ಮಾಡ್ತಾನೆ ಚಿಂಟು ಅಂತ. ಬಂದಿದೆ ತಡ ಇಲ್ಲಿ ಎಲ್ಲ ಹತ್ತಿ ಕುತ್ಕೊಳ್ಳೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾನೆ. ಹಾಗೆಯೇ ನಮ್ಮದು ಆಲ್ರೆಡಿ ನಾವು ಕಾರ್ಡ್ ಮಾಡಿಸಿದ್ದೀವಿ ಚಿನ್ನುಗೆ, 2 ಮಾಲಲ್ಲಿ ಕೂಡ ಕಾರ್ಡ್ ಮಾಡಿಸಿದ್ದೀವಿ ಗೇಮ್ ಸೆಂಟರಲ್ಲಿ. ಅದಕ್ಕೆ ಇವಾಗ ರೀಚಾರ್ಜ್ ಮಾಡಬೇಕು, ಅದಕ್ಕೆ ನಮ್ಮ ಮನೆಯವರು ರೀಚಾರ್ಜ್ ಮಾಡೋಕ್ಕೆ ಹೋಗಿದ್ದಾರೆ. ನೋಡೋಣ ಏನೆಲ್ಲ ಗೇಮ್ಸ್ ಆಡಿಸ್ತಾರೆ, ಚಿಂಟು ಏನೆಲ್ಲ ಗೇಮ್ ಆಡ್ತಾರೆ ಅಂತ ನೋಡೋಣ. ಓಕೆನಾ? ಹಾಗೆ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರಬಹುದು, ಇವಾಗ ಡೈರೆಕ್ಟಾಗಿ ಗೇಮಿಗೆ ಬಂದಿದ್ದೀವಿ. ಗೇಮ್ಸ್ ಇಲ್ಲಿ ಆಟ ಆಡಲಿಕ್ಕೆ ಒಳಗಡೆ ಬಿಡ್ತಾರೆ. ಮುಂಚೆ ಅಂದರೆ ಚಿಂಟುಗೆ ಏನು ದುಡ್ಡು ತೊಗೊಳ್ತಾ ಇರಲಿಲ್ಲ, ಅಂದರೆ ಒಳಗಡೆ ಬಿಡ್ತಿರ್ಲಿಲ್ಲ, ನಾವು ಅಷ್ಟು ಚಿಕ್ಕವನಿದ್ದೆ ಅಲ್ವಾ. ಇವಾಗ ಒಳಗಡೆ ಹೋಗ್ತಾನೆ ಇವನು, ಅಣ್ಣ ಹೋದಲ್ಲಿಗೆ ನಾನು ಹೋಗಬೇಕು ಅಂತಾನೆ. ಎಲ್ಲ ಗೇಮ್ಸ್ ಎಲ್ಲ ಆಡಬೇಕು ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಒಳಗಡೆ ಕಳಿಸೋಣ ಅಂತ ಹೇಳಿಬಿಟ್ಟು ಇವಾಗ ಕಳಿಸ್ತಾ ಇದ್ದೀವಿ. ಅವನಿಗೂ ಕೂಡ ಪೇ ಮಾಡ್ತಾ ಇದ್ದೀವಿ ನಾವು. ಹಾಗೆ ಇಲ್ಲಿ ಬಾಲ್ಸ್ ಎಲ್ಲ ಇದೆ. ಫಸ್ಟ್ ಅಲ್ಲಿಗೆ ಹೋದ ಅವನು, ಅಂದರೆ ಚಿಕ್ಕವನಿರುವಾಗ ನಾವು ಅಲ್ಲೇ ಆಟ ಆಡಿಸ್ತಾ ಇದ್ದಿದ್ದವನು, ಅದು ಕರೆಕ್ಟಾಗಿ ನೆನಪಿದೆ ಅವನಿಗೆ. ಅದಕ್ಕೆ ಅಲ್ಲೇ ಹೋಗ್ತಾ ಇದ್ದಾನೆ ಸ್ಟಾರ್ಟಿಂಗು. ನೋಡಿ, ಅಲ್ಲಿಂದ ಆದಮೇಲೆ ಮತ್ತೆ ಅವನು ಅಣ್ಣನ ಜೊತೆ ಹೋಗ್ತಾನೆ. ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಬಿಡ್ತಾರೆ ಜಾಸ್ತಿ. ನೋಡಿ ಹೆಂಗೆ ಜಂಪ್ ಮಾಡ್ದ ಅಂತೇಳ್ಬಿಟ್ಟು ಅವನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇದೆ. ಕಲರ್ ಬಾಲ್ಸ್ ಇದೆ ಅಲ್ವಾ, ಅವನು ತುಂಬ ಅಂದರೆ ತುಂಬಾ ಇಷ್ಟಪಡ್ತಾನೆ ಅದನ್ನು. ಸ್ಟಾರ್ಟಿಂಗಿಂದ ಅವನು ಇಲ್ಲೇ ಬಂದು ಗೇಮ್ಸ್ ಆಡೋದು ಅದು ಕರೆಕ್ಟಾಗಿ ನೆನಪಿದೆ ಅವನಿಗೆ. ಹಾಗಾಗಿ ಸೀದಾ ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ದಾನೆ ಅವನು. ನೋಡ್ತಾ ಇರ್ಬೋದು ನೀವು, ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ ಮಾತ್ರ. ನಮಗೂ ಕೂಡ ಅದೇ ಬೇಕಾಗಿದ್ದು. ವೀಕೆಂಡು ಕರ್ಕೊಂಡು ಬಂದ್ರೂ ಸ್ವಲ್ಪ ಎಂಜಾಯ್ ಮಾಡ್ತಾರಲ್ಲ, ಅದೇ ಒಂಥರ ಖುಷಿ ನಮಗೆ. ಹಾಗೆಯೇ ಆ ಕಡೆ ಈ ಕಡೆ ಎಲ್ಲ ನೋಡ್ತಾನೆ, ಕಿರಿಚ್ತಾ ಇದ್ದಾನೆ. ಅವನಿಗೆ ಅಂತೂ ಏನು ಖುಷಿ ಅಂದರೆ ಹೇಳೋಕ್ಕೆ ಆಗ್ತಾಯಿಲ್ಲ, ಅದು ಅಷ್ಟೊಂದು ಖುಷಿ ಆಗ್ತಾಯಿದೆ ಅವನಿಗೆ. ಎಲ್ಲ ಕಡೆ ಯಾವ ಕಡೆ ನೋಡಿದರೂ ಏನಾದರೂ ಕಲರ್ಫುಲ್ಲಾಗಿ ಏನೆಲ್ಲ ಕಾಣಿಸ್ತಾ ಇದೆಯಲ್ಲ, ಅದಕ್ಕೋಸ್ಕರ. ಮತ್ತು ನಾನು ಇನ್ನೂ ಅಣ್ಣನ ಜೊತೆ ಆಟಾಡು ಬಾ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದೆ. ನೋಡಿ, ಇಲ್ಲಿ ಇವಾಗ ಒಳಗಡೆ ಬಿಟ್ಟಿದ್ದೀವಿ, ಯಾಕೆಂದರೆ ಅವನಿಗೂ ಕೂಡ ನಾವು ಪೇ ಮಾಡಿದ್ದೀವಿ. ಸೊ ಹಾಗಾಗಿ ಇಬ್ಬರಿಗೂ ಪೇ ಮಾಡಿರೋದ್ರಿಂದ ಅವನು ಕೂಡ ಒಳಗಡೆ ಹೋಗಿ ಆಟ ಆಡಲಿ, ಸ್ವಲ್ಪ ಎಂಜಾಯ್ ಮಾಡಲಿ ಅಂತ ಒಳಗಡೆ ಕಳಿಸಿದ್ದೀವಿ ಇವಾಗ. ನಮ್ಮ ಚಿನ್ನು ಅಂತೂ ಅವನನ್ನು ಬಿಟ್ಬಿಟ್ಟು ಇವನೊಬ್ಬರೇ ಆಟ ಆಡ್ತಾ ಇದ್ದಾನೆ. ಅವನಿಗಂದರೆ ಇವನನ್ನು ನೋಡ್ಕೊಳ್ಳೋದಾ ಇಲ್ಲ ನಾನು ಎಂಜಾಯ್ ಮಾಡೋದಾ ಅನ್ನೋ ಕ್ವೆಶನ್ನು. ಅದು ಹೌದು, ಯಾಕೆಂದರೆ ಚಿನ್ನು ಕೂಡ ಏನು ತುಂಬ ಏಜ್ ಆಗಿಲ್ಲ ಅವನಿಗೆ, ಇನ್ನೂ 5.5 ವರ್ಷ ಅಷ್ಟೇ ಅವನಿಗೆ. ಹಾಗಾಗಿ ಅವನು ಕೂಡ ಚಿಕ್ಕ ಮನಸ್ಸಲ್ವಾ, ನಾನು ಕೂಡ ಆಟ ಆಡಬೇಕು ಅನ್ನೋದು ಅವನ ತಲೆಯಲ್ಲಿ. ನಮಗೆ ಅಂದರೆ ಇವಾಗ ಹೇಗೆ ಅಂದರೆ ಅವನು ಏನೋ ದೊಡ್ಡವನಾಗ್ಬಿಟ್ಟಿದ್ದಾನೆ ಅನ್ನೋ ಥರ, ಇವನು ಚಿಕ್ಕವನಾಗಿರೋದ್ರಿಂದ ಹಾಗಾಗಿ ಕರ್ಕೊಳ್ಳಪ್ಪ ನಿನ್ನ ತಮ್ಮನ ಚೆನ್ನಾಗಿ ಕರ್ಕೊ, ಅವನನ್ನು ಆಟ ಆಡಿಸು ಅಂತಲೇ ನಾವು ಒಂದು ಜವಾಬ್ದಾರಿ ಕೊಟ್ಬಿಡ್ತೀವಿ ಅವನಿಗೆ. ಎಲ್ಲಿ ಹೋದ್ರು ಅದೊಂಥರ ಟೆನ್ಷನ್ ಅವನಿಗೆ, ಯಾಕೆ ನನ್ನ ಹತ್ರ ಹೇಳ್ತಾರೆ ಅನ್ನೋ ಥರ. ನಮಗೆ ಒಳಗಡೆ ಹೋಗೋ ಹಂಗೆ ಇಲ್ಲ ಅಲ್ವಾ, ಅದಕ್ಕೋಸ್ಕರ ನಾವು ಅವನ ಹತ್ರ ಹೇಳ್ತಾ ಇದ್ದೀವಿ ಅಷ್ಟೇ. ನೋಡಿ, ಇಲ್ಲಿ ಅಣ್ಣ ಎಲ್ಲಿಗೆಲ್ಲ ಹೋಗ್ತಾನೆ ಅಲ್ಲಿಗೆಲ್ಲ ಹೋಗಿ ತುಂಬಾ ಎಂಜಾಯ್ ಮಾಡ್ತಾನೆ. ನನಗಂತೂ ತುಂಬಾ ಖುಷಿ ಆಯಿತು. ಎಂಜಾಯ್ಮೆಂಟನ್ನು ಹೀಗೆ ಮುಂದುವರಿಸೋಣ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ.
ಹಾಗೆಯೇ ಅಲ್ಲಿ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಡೈರೆಕ್ಟಾಗಿ ಚಿಂಟುಗೆ ಒಂದು ಗೇಮಲ್ಲಿ ಕೂರಿಸೋಣ, ಅಂದರೆ ಕಾರಲ್ಲಿ ಕೂರಿಸೋಣ ಅಂತ ಹೇಳಿಬಿಟ್ಟು. ಅವನು ದೊಡ್ಡ ದೊಡ್ಡ ಗೇಮ್ ಏನು ಆಡಲ್ಲ ಅಲ್ವಾ, ಅದಕ್ಕೋಸ್ಕರ ಅವನು ಬಂದ ತಕ್ಷಣ ಇಲ್ಲೇ ಹತ್ತು ಕೂತ್ಕೊಂಡಿದ್ದ. ಅದಕ್ಕೋಸ್ಕರ ಅದೊಂದು ಗೇಮ್ಸ್ ಆಡಿಸೋಣ ಅಂತ ಹೇಳಿಬಿಟ್ಟು ಕಾರಲ್ಲಿ ಕೂರಿಸಿದ್ದೀವಿ. ಚಿನ್ನೂ ಕೂಡ ಜೊತೆ ಕೂರಿಸಿದ್ದೀವಿ, ಯಾಕೆಂದರೆ ಅದು ಫುಲ್ 4 ಕಾರು ಕೂಡ ತಿರುಗುತ್ತೆ, ಹಾಗಾಗಿ ಫುಲ್ ಖಾಲಿ ಇದೆ ಅಲ್ವಾ, ಕೂತ್ಕೊಳ್ಳಿ ಪರವಾಗಿಲ್ಲ ಅನ್ನೋ ಥರ ಅಂತ ನಾವು ಕೂರಿಸಿದ್ದೀವಿ. ನಮ್ಮ ಚಿಂಟುಗಂತೂ ಅಯ್ಯೋ ದೇವ್ರೆ, ಅವನು ಕೂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅವನಿಗೆ ಅಷ್ಟೊಂದು ಹಿಂಸೆ ಆಗ್ತಾಯಿದೆ. ಆದರೂ ಒತ್ತಾಯದ ಮೇಲೆ ಕೂತ್ಕೊಂಡಿದ್ದಾನೆ, ಯಾಕೆಂದರೆ ನಮಗೇನೆ ಅನಿಸ್ಬಿಟ್ಟಿತ್ತು ಕೊನೆಗೆ ಫುಲ್ ಸ್ಲೋ ಗೇಮ್ ಅಲ್ವಾ ಇದು, ಯಾಕೆ ಇದರಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಆಯ್ತೇನೋ ಅಂತ ಅನಿಸ್ಬಿಟ್ಟಿತ್ತು. ಇನ್ನು ನಮಗೆ ಹಂಗೆ ಅನಿಸಿದ ಮೇಲೆ ಚಿನ್ನುಗೆ ಅನಿಸ್ತೇ ಇರುತ್ತಾ. ಮತ್ತು ಪಕ್ಕದಲ್ಲಿ ಕಾರ್ ರೇಸು ಬೈಕ್ ರೇಸು ಎಲ್ಲ ಆಲ್ರೆಡಿ ರೆಡಿಯಾಗಿದೆ, ಅದ್ರ ಕಡೆನೇ ಅವನ ತಲೆ ಹೋಗ್ತಾ ಇದೆ. ಅವನು ನಮ್ಗೆ ಕೂತ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾ ಇದ್ದ. ನನಗೂ ಕೂಡ ನಗು ಬಂತು. ಹಾಗೆಯೇ ಫ್ರೆಂಡ್ಸ್, ಆಟ ಎಲ್ಲ ಆಟ ಆಡಿ ಆಯಿತು. ಚಿನ್ನದು ಕಾರ್ ರೇಸು ಬೈಕ್ ರೇಸು ಎಲ್ಲ ಪೆಂಡಿಂಗ್ ಇತ್ತು, ಎಲ್ಲ ಕೂಡ ಆಟ ಆಡಿಸಿದ್ವಿ. ಹಾಗೆಯೇ ಮೇಲ್ಗಡೆ ಹೋಟೆಲ್ಗೆ ಬಂದ್ವಿ, ಏನಾದರೂ ಸ್ನ್ಯಾಕ್ಸ್ ಏನಾದರೂ ಸ್ವಲ್ಪ ತಿನ್ಕೊಳ್ಳೋಣ ಅಂತ. ಹಾಗೆ ಚಿನ್ನುಗೆ ಕೇಕ್ ಬೇಕು ಅಂತ ಅಂದ ಚಿನ್ನು, ಹಾಗಾಗಿ ಅವರಿಬ್ರಿಗೂ ಕೇಕ್ ತೊಗೊಂಡ್ವಿ. ಅಣ್ಣಂಗೆ ತೊಗೊಂಡ್ರೆ ತಮ್ಮಂಗೂ ಅದೇ ತೊಗೋಬೇಕು, ಇಲ್ಲಾಂದರೆ ಮತ್ತೆ ಅದಕ್ಕೂ ಪ್ರಾಬ್ಲಮ್ ಆಗುತ್ತೆ. ಹಾಗೆ ನಾವೇ ತಿಂತೀವಿ ಅಂತ ಹೇಳಿಬಿಟ್ಟು ಇಬ್ಬರು ಹಠ ಮಾಡ್ತಾ ಇದ್ದಾರೆ. ಅವ್ರು ಯಾವಾಗ ತಿಂದು ಮುಗಿಸ್ತಾರೋ, ನಾವು ಯಾವಾಗ ಹೊರಡ್ತೀವೋ ನನಗೆ ಗೊತ್ತಿಲ್ಲ, ನೋಡಬೇಕು. ಮತ್ತು ಬ್ರೆಡ್ ತೊಗೊಂಡಿದ್ವಿ, ನಮಗೆ ಬ್ರೆಡ್ ಚಿಕನ್ ವಿತ್ ಚಿಕನ್, ಮತ್ತು ಟೀ ತೊಗೊಂಡಿದ್ವಿ. ಚಿನ್ನು ಅದನ್ನು ಬೇಕು ಅಂತ ಇದ್ದಾನೆ, ಅದನ್ನು ಸ್ವಲ್ಪ ಇದನ್ನು ಸ್ವಲ್ಪ ಎಲ್ಲ ತಿನ್ಕೊಳ್ತಾ ಇದ್ದಾನೆ. ಮತ್ತು ನಾವು ಕೆಳಗಡೆ ಬರಬೇಕಾದ್ರೂ ಸ್ವಲ್ಪ ನಡ್ಕೊಂಡೇ ಬಂದ್ವಿ, ಯಾಕೆಂದರೆ ಮಕ್ಕಳನ್ನ ಆದಷ್ಟು ನಡೆಸೋಣ ಅಂತ ಅನ್ನೋ ಉದ್ದೇಶಕ್ಕೆ. ಮತ್ತು ಕೆಳಗಡೆ ಫುಡ್ ಮಾರ್ಕೆಟ್ ಇದೆ, ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋದರೆ ಗೊತ್ತಿಲ್ಲ ನಮಗೆ ಏನಾದರೂ ಪರ್ಚೇಸ್ ಮಾಡೋಕ್ಕೆ ಬಿಡ್ತಾನೋ ಇಲ್ವೋ ಚಿಂಟು ಅಂತ ಡೌಟಲ್ಲಿ ಇದ್ದೀವಿ. ಸ್ವಲ್ಪ ಐಟಮ್ಸ್ ಬೇಕಿತ್ತು ನನಗೆ, ಹೆಂಗೋ ನಮಗೆ ಐಟಮ್ಸ್ ಬೇಕು, ಮತ್ತು ನಾವು ಮಾಲ್ಗೆ ಬಂದಿದ್ದೀವಲ್ಲ, ಫುಡ್ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ, ಅಲ್ಲೇ ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡು ಹೋಗೋಣ ಅನ್ನೋದು ನನ್ನ ತಲೆಯಲ್ಲಿ. ಬಟ್ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ನೋಡಬೇಕು. ಪರ್ಚೇಸ್ ಮಾಡೋಕ್ಕೆ ಬಿಟ್ಟರೆ ಪರ್ಚೇಸ್ ಮಾಡ್ತೀವಿ, ಇಲ್ಲಾಂದರೆ ಡೈರೆಕ್ಟಾಗಿ ಹೊರಟ್ಬಿಡ್ತೀವಿ ಅಲ್ಲಿಂದ. ಸಿಕ್ಕಾಪಟ್ಟೆ ಕಿತಾಪತಿ ಮಾಡ್ತಾನೆ ನಮ್ಮ ಚಿಂಟು. ಇವಾಗ ಹೇಳಿದ ಮಾತು ಕೇಳಲ್ಲ, ನಿಂತಲ್ಲಿ ನಿಲ್ಲಲ್ಲ. ಚಿನ್ನುನಾದರೆ ಸ್ವಲ್ಪ ಗದರಿಸ್ಬಿಟ್ಟು ನಿಲ್ಲಿಸ್ಬೋದು, ಚಿಂಟುನ ನಿಲ್ಸೋಕ್ಕಾಗಲ್ಲ. ಸೊ ನೋಡಿ, ಇಲ್ಲಿ ನೀವು ಕೈ ತಪ್ಪಿಸ್ಕೊಂಡು ಓಡೇಬಿಟ್ಟ ಅವನು. ಇಲ್ಲಿ ಮಕ್ಕಳಿಗೆ ಆಟಾಡ್ಸೋಕ್ಕೆ ಅಂತ ಹೇಳಿಬಿಟ್ಟು ಬೈಕು, ಚಿಕ್ಕ ಚಿಕ್ಕ ಬೈಕು ಜೀಪು ಎಲ್ಲ ಇಟ್ಟಿದ್ದಾರಲ್ವ, ಅದರಲ್ಲೆಲ್ಲ ಕೂರಿಸಿ ರೌಂಡ್ ಹೊಡಿಸ್ತಾರೆ. ಒಂದು 4 ರೌಂಡ್ ಹೊಡಿಸ್ತಾರೆ. 100 ರೂಪಾಯಿ 150 ರೂಪಾಯಿ ಏನೋ ಇದೆ ಅದು ಫೀಸು. ಮತ್ತು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಫುಡ್ ಮಾರ್ಕೆಟ್ ಒಳಗಡೆ ಹೋದ್ವಿ, ಎಂಟ್ರಿ ಆದ್ವಿ. ಚಿಕ್ಕ ನಾವು ಶಾಪಿಂಗ್ ಟ್ರೇನೇ ತೊಗೊಂಡಿದ್ದೀವಿ, ಯಾಕೆಂದರೆ ದೊಡ್ಡದು ಬೇಡ, ಅಷ್ಟೊಂದು ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮ ಮನೆಯವರು ವಾರ ವಾರ ಐಟಮ್ಸ್ ಏನು ಬೇಕೋ ಅದನ್ನೆಲ್ಲ ತರ್ತಾರೆ. ಸೊ ಇಲ್ಲಿಗೆ ಬಂದಿದ್ದೀವಲ್ಲ, ಅವಶ್ಯಕತೆ ಏನಾದರೂ ಇದ್ದರೆ ತೊಗೊಳ್ಳೋಣ ಅಂತ ಅಷ್ಟೇ. ಮತ್ತು ನಮ್ಮ ಚಿಂಟುನ ಕೂಡ ಅದರೊಳಗಡೆ ಕೂರಿಸ್ಕೊಂಡು ಬಿಟ್ಟಿದ್ದೀವಿ ನಾವು, ಯಾಕಂದರೆ ಅವನು ಹೇಳಿದ್ದು ಕೇಳಲ್ಲ. ಚಿನ್ನದು ಬೇರೆ ನಾನೇ ತಳ್ಕೊಂಡು ಹೋಗ್ತೀನಿ ಗಾಡಿನ ಅಂತ, ಅವನಿಗೆ ತಳ್ಳೋಕ್ಕೂ ಆಗಲ್ಲ, ಅಷ್ಟೊಂದು ಕಷ್ಟಪಡ್ತಾ ಇದ್ದಾನೆ. ಸ್ವಲ್ಪ ಹೆಂಗೋ ಆ ಕಡೆ ಈ ಕಡೆ ಅವ್ರನ್ನಿಬ್ಬರನ್ನ ಕರ್ಕೊಂಡು ಅಂತೂ ನಾವು ಕಿತಾಪತಿ ಮಾಡಿಕೊಂಡು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡ್ವಿ. ನಮಗೆ ಮೇಯ್ನಾಗಿ ಬೇಕಾಗಿದ್ದೇ ಗೋಧಿ ಹಿಟ್ಟು.
ಅದನ್ನು ಕೂಡ ತೊಗೊಂಡ್ವಿ, ಎಲ್ಲ ಸ್ವಲ್ಪ ಐಟಮ್ಸ್ ತೊಗೊಂಡ್ವಿ. ಮತ್ತು ಇಲ್ಲಿ ಬಿಲ್ಲಿಂಗ್ ನಿಂತಿದ್ದಾರೆ ಇವಾಗ ನಮ್ಮ ಮನೆಯವರು. ಅವನ ಕೈಗೆ ಒಂದು ಬಿಸ್ಕೆಟ್ ಪ್ಯಾಕೆಟನ್ನು ಕೊಟ್ಬಿಟ್ಟಿದ್ದೀವಿ, ಇಲ್ಲ ಅಂದರೆ ಅವನು ಈ ಥರ ನಿಲ್ಲೋಕ್ಕೆ ಸಾಧ್ಯನೇ ಇಲ್ಲ, ಏನೂ ಮಾಡೋಕ್ಕೆ ಬಿಡಲ್ಲ. ಹಾಗೆ ಇಲ್ಲಿ ನೋಡಿ ಬಿಲ್ಲಿಗೆ ನಿಂತಿದ್ದಾರೆ ಇವಾಗ ನಮ್ಮ ಮನೆಯವರು. ನಮ್ಮ ಮುಂದ್ಗಡೆ ಇಬ್ಬರು ಲೇಡೀಸ್ ಇದ್ದರು, ಅವರು ಎಷ್ಟು ಲೇಟ್ ಮಾಡಿಬಿಟ್ರು ಅಂದರೆ ನಮಗಂತೂ ಸಾಕಾಗೋಯ್ತು. ಮತ್ತು ಅಲ್ಲಿ ಬಿಲ್ಲಿಂಗೆಲ್ಲ ಆದಮೇಲೆ ಮತ್ತೆ ನಾವು ಹೊರಟ್ವಿ, ನಡ್ಕೊಂಡೇ ಹೋಗ್ತಾ ಇದ್ದೀವಿ. ಕೆಳಗಡೆ ಹೋಗುವಾಗ ಅವನು ಏನೋ ಬಾಯಲ್ಲಿ ಏನೋ ಒಂಥರ ಸೌಂಡ್ ಮಾಡ್ತಾ ಇದ್ದ, ನಾನು ಕೂಡ ಹಾಗೆ ಮಾಡ್ತಾ ಇದ್ದೆ. ಮತ್ತು ನಾವು ಹೋದ್ವಿ ಕೆಳಗಡೆ, ಪಾರ್ಕಿಂಗಲ್ಲಿ ಕಾರ್ ನಿಲ್ಲಿಸಿದ್ದೀವಲ್ಲ ಅಲ್ಲಿಗೆ ಹೋಗಿಬಿಟ್ಟು ಮತ್ತು ಐಟಮ್ಸ್ ಎಲ್ಲ ಕಾರಲ್ಲಿ ಎತ್ತಿಟ್ಬಿಟ್ಟು ನಾವು ಮತ್ತೆ ಹೊರಟ್ವಿ. ನೋಡಿ ಇವಾಗ ಇನ್ನೇನು ನಾವು ಹೊರಡೋದೆ. ಹಾಗೆ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತೊಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು. ಅಂದರೆ ನಮ್ಮದು ಸಂಡೇ ಶಾಪಿಂಗು, ಮಾಲ್ಗೆ ಬಂದಿದ್ದೀವಿ. ಅಲ್ಲಿ ಏನೆಲ್ಲ ಮಕ್ಕಳು ಏನೆಲ್ಲ ಆಟ ಆಡಿದರು, ಏನೆಲ್ಲ ಎಂಜಾಯ್ಮೆಂಟ್ ಮಾಡಿದರು, ನಾವು ಏನೆಲ್ಲ ಪರ್ಚೇಸ್ ಮಾಡಿದ್ವಿ. ಮತ್ತು ನಾವು ಬಂದಿರುವಂಥದ್ದು ಕ್ಯಾಪಿಟಲ್ ಮಾಲ್ ಆಯಿತಾ, ಕಣ್ಣೂರಿನಲ್ಲಿರುವಂತಹ ಕ್ಯಾಪಿಟಲ್ ಮಾಲು. ನಾನು ಆವಾಗಲೇ ಹೇಳಬೇಕಾಗಿತ್ತು, ನನಗೆ ಮರ್ತೋಯ್ತು. ಮತ್ತು ಇದು ವಿಡಿಯೋ ಮಾಡಿ ಇಟ್ಕೊಂಡೆ ನಾನು ತುಂಬ ದಿನ ಆಗಿಬಿಟ್ಟಿತ್ತು. ನಾನು ಅವತ್ತು ಏನೆಲ್ಲ ನಾವು ಮಾಡಿದ್ವಿ, ಏನೆಲ್ಲ ಮಾತಾಡಿದ್ವಿ, ಮಕ್ಕಳು ಏನೆಲ್ಲ ಆಟ ಆಡಿದ್ದಾರೆ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ವಿಡಿಯೋ ನೋಡ್ಕೊಂಡು ನೆನಪಿಸ್ಕೊಂಡು ಮತ್ತೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇದೇ ಕ್ಯಾಪಿಟಲ್ ಮಾಲು, ಕಣ್ಣೂರಿನಲ್ಲಿರುವಂಥದ್ದು. ದೊಡ್ಡ ಮಾಲ್ ನೋಡಿದವರಿಗೆಲ್ಲ ಇದು ಚಿಕ್ಕದು ಅನಿಸ್ಬೋದು, ಬಟ್ ನಮಗೆ ಪರವಾಗಿಲ್ಲ, ತುಂಬ ಖುಷಿಯಾಗುತ್ತೆ ಇದ್ರ ಒಳಗಡೆ ಹೋದರೆ, ತುಂಬ ಚೆನ್ನಾಗಿದೆ. ಹಾಗೆ ಇವತ್ತು ಒಂದು ನಮ್ಮ ಒಂದು ಸಂಡೇ ಹೊರಗಡೆ ಹೋಗಿರುವಂಥ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಮಕ್ಕಳ ಎಂಜಾಯ್ಮೆಂಟನ್ನು ಕೂಡ ನೀವು ನೋಡಿದ್ದೀರಿ, ನೀವೆಲ್ಲರೂ ಇಷ್ಟಪಟ್ಟಿದ್ದೀರಿ ಅಂತ ಭಾವಿಸ್ತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇರೋರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.